ನಮಗೆ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಇವಾಗ ಜನ ಸಮರ್ಥಿಸ್ಕೊಂತ ಇದ್ದಾರೆ ಅಂತ ನಾವು ಅದು ಪ್ರಶ್ನೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಅನಿಸಿಕೆ ಇದೆಯೋ ಅದನ್ನ ಹೇಳೋದಕ್ಕೆ ಒಂದು ಹಕ್ಕಿದೆ. ಆದರೆ ಮುಖ್ಯವಾಗಿ ಸಿನಿಮಾ ರಂಗ ಬಹುತೇಕದ ಸನ್ನಿವೇಶದ ಸಿನಿಮಾ ರಂಗ ಮೌನ ವಹಿಸುತ್ತೆ. ಅಂದ್ರೆ ಹಂಸಲೇಖ ಪ್ರಕರಣದಲ್ಲಾಗಿರಬಹುದು ಅಥವಾ ಯಾವಷ್ಟೋ ಪ್ರಕರಣದಲ್ಲಿ ಮೌನವಾಗಿರುತ್ತೆ. ಅದು ನಮಗೆ ಬಹಳ ಸಮಸ್ಯಾತ್ಮಕ. ಮೌನ ವಹಿಸಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಕಾಳಜಿ ಇಲ್ವಾ, ನಮಗೆ ಕೇರ್ ಇಲ್ವಾ, ನಮಗೆ ವಿಚಾರಗಳು ಗೊತ್ತಿಲ್ವಾ, ನಮಗೆ ಬೇಕಾಗಿಲ್ವಾ ಅಂತ ಒಂದು ಸಂದೇಶ ಸಾರುತ್ತೆ. ಸೊ ಜನ ಮಾತಾಡ್ತಿರೋದು ಒಳ್ಳೇದು. ಮುಂಚೆ ಮಾತಾಡಿದಾಗ ಒಂದು ಯುವರತ್ನ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ 50% ಇದು ಬಂದಾಗ 50% ಥಿಯೇಟರ್ಗೆ ಸೀಟಿಂಗ್ ಬಂದಾಗ ಆ ಸಂದರ್ಭದಲ್ಲಿ ಕಲೆಕ್ಷನ್ಸ್ ಕಡಿಮೆ ಆಗುತ್ತೆ ಅಂದಾಗ ಬಹಳ ಜನ ಅನ್ಯಾಯ ಅಂತ ಕೊಂಡಾಡೋದು. ಆದರೆ ನಿಜವಾದ ಅನ್ಯಾಯ ಆದಾಗ ಮೌನ ಇರ್ತಾರೆ ಅಂದಾಗ ಅದು ಬಹಳ ಸಮಸ್ಯೆ. ಬಟ್ ಈ ಸನ್ನಿವೇಶದಲ್ಲಿ ಸಿನಿಮಾ ರಂಗ ಹಂತವಾಗಿ ಮಾತಾಡ್ತಾ ಇದೆ. ಮಾತಾಡೋದನ್ನು ನಮ್ಗೆ ಯಾವ್ದಾದ್ರು ಒಂದು ವ್ಯಕ್ತಿಯ ವಿಚಾರ ಗೊತ್ತಾಗ್ಬೇಕು, ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು, ಅವರು ಎಂಥವ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ರ ಪಾತ್ರ ನೋಡಿ ಗೊತ್ತಾಗಕ್ಕಾಗಲ್ಲ. ಪಾತ್ರದಲ್ಲಿ ನಾವೆಲ್ಲರೂ ಕೈಗೊಂಬೆಗಳು. ಅವರ ಒಂದು ಮೈಕ್ ಮುಂದೆ ಏನ್ ಮಾತಾಡ್ತಾರೆ, ಅವ್ರ ಕ್ಯಾಮ್ರಾಗಳಿದ್ದಾಗ ಏನ್ ಮಾತಾಡ್ತಾರೆ, ಅವರು ಜನ ಈ ತರ ಸಮಸ್ಯೆಗಳು ಬಂದಾಗ ಏನು ಪ್ರತಿಕ್ರಿಯಿಸ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ವ್ಯಕ್ತಿತ್ವನ ನಾವು ಗುರುತಿಸ್ಬೇಕು. ಸೊ ಸಿನಿಮಾ ರಂಗ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ನನಗೆ ಒಂದು ಎಷ್ಟೋ ಸರಿ ಏನಾಗ್ತದೆ, ಅವರು ಒಂದು ರೀತಿಯಲ್ಲಿ ದರ್ಶನ್ ಅವರು ನಾವು ಮೀಡಿಯಾದಲ್ಲಿ ಏನಿದೆಯೋ ಸಂಪೂರ್ಣವಾದ ಸತ್ಯ ಅಂತ ನಾವು ಹೇಳಕ್ಕಾಗಲ್ಲ. ನಾವು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಪೊಲೀಸಿಂದ ಬಂದಿರೋದು ಮಾತ್ರ ಸತ್ಯ ಅಂತ ಹೇಳ್ಬೋದು. ಆದರೆ ದರ್ಶನ್ದು ನಮಗೆ ಸತ್ಯ ಅಲ್ಲ ಅಂದಾಗ ರೇಣುಕಾ ಸ್ವಾಮಿ ಅವರ ಅಶ್ಲೀಲ ಇದು ವಿಡಿಯೋಗಳು, ಅಶ್ಲೀಲ ಪೋಸ್ಟ್ಗಳು ಕಳಿಸಿದ್ದಾರೆ ಅನ್ನೋದು ಸತ್ಯ ಅಂತ ಹೇಳಕ್ಕೆ ಕಷ್ಟ ಆಗತ್ತೆ. ಸೊ ಏನಾಗತ್ತೆ ಅಂದ್ರೆ ನಾವು ಒನ್ ಸೈಡೆಡ್ ಆಗಕ್ಕಾಗಲ್ಲ. ಅದು ಒಂಥರ ಒಬ್ಬರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಒನ್ ಸೈಡೆಡ್ ಆಗದೆ ಒಂದು ವಸ್ತುನಿಷ್ಠವಾಗಿ ಏನ್ ಸಮಸ್ಯೆ ಇದೆಯೋ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಉತ್ತಮ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸಬೇಕು. ಅದು ಸಿನಿಮಾ ರಂಗ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ಇನ್ನು ಜಾಸ್ತಿ ಮಾತಾಡಬೇಕು. ಇನ್ನು ಎಷ್ಟೇ ಅನ್ಯಾಯ ಆದ್ರೂ ಕೋವಿಡ್ ಸಂದರ್ಭದಲ್ಲಿ ಯುವರತ್ನ ಬಗ್ಗೆ 50% ಮಾತಾಡೋದಕ್ಕಿಂತ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಕಾರ್ಮಿಕರು ಸತ್ತೋದ್ರು, ಎಷ್ಟೋ ಜನರಿಗೆ ಒಂದು ನಮ್ಮ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಯಿತು, ಎಷ್ಟು ಒಂದು ಸ್ಮಶಾನ ಕಾರ್ಮಿಕರ ಕಷ್ಟ ಆಯಿತು. ಸೊ ಈ ರೈತರ ಕಷ್ಟ ಆಗ್ತಾ ಇತ್ತು. ಸೊ ಎಲ್ಲ ನನ್ನ ಪ್ರಕಾರ ಸಿನಿಮಾ ರಂಗದ ಕಡಿಮೆ ಮಾತಾಡೋದಲ್ಲ, ಜಾಸ್ತಿ ಮಾತಾಡಿ. ಸಿನಿಮಾ ಕಾರ್ಮಿಕರ ಕಷ್ಟ ಏನೇನಿದೆ ಸಿನಿಮಾ ರಂಗದಲ್ಲಿ, ಮಹಿಳೆಯರ ಕಷ್ಟ ಏನೇನಿದೆ, ಸ್ಟಾರ್ ಕಲ್ಚರ್ ಎಷ್ಟು ಪರಿಣಾಮಕಾರಿ ಅಂತ ಮಾತಾಡಲಿ. ಸಿನಿಮಾ ರಂಗದ ವಿಚಾರ ಜಾಸ್ತಿ ಮಾತಾಡಬೇಕು ಹೊರತು ಕಡಿಮೆ ಮಾತಾಡಬೇಕು. ಸಿನಿಮಾದವರು ಸುಮ್ಮನೆ ದುಡ್ಡು ತಗೊಂಡು ಸಿನಿಮಾದಲ್ಲಿ ಪಾತ್ರ ಮಾಡ್ಕೊಂಡು ಕೈಗೊಂಬೆ ಹಾಕೊಂಡು ಕಣ್ಮಿಟ್ಟಿಸಿ ಡ್ಯಾನ್ಸ್ ಸ್ಟೆಪ್ ಹಾಕೋದಲ್ಲ. ಸಿನಿಮಾದವರು ಸಮಾಜದಲ್ಲ ಬಹಳ ಪಡೆದಿದ್ದೀವಿ ನಾವು. ಜಾಸ್ತಿ ವಾಪಸ್ ಕೊಡೋದು ಕೂಡ ನಮ್ಮ ಕರ್ತವ್ಯ. ಸೊ ನಾವು ಅಂಥದ್ದು ರೀತಿಯಲ್ಲಿ ವಾಪಸ್ ಇನ್ವಾಲ್ವ್ ಆಗಿ ನಾವು ಉತ್ತಮ ಸಮಾಜ ಕಟ್ಟೋದ್ರಲ್ಲಿ ನಮ್ಮ ಪಾತ್ರನೂ ಬಹಳ ಮುಖ್ಯ. ಜಾಸ್ತಿ ಪಡೆದಿರೋರು ಯಾವಾಗ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಅದೇ ನ್ಯಾಯ. ಸಿನಿಮಾ ಸ್ಟಾರ್ಗಳು ಜಾಸ್ತಿ ವಾಪಸ್ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಸರ್, ನೀವು ಸೆಲೆಬ್ರಿಟಿ,